ನಮಸ್ಕಾರ ಪ್ರಿಯ ವೀಕ್ಷಕರೇ, ಆತ್ಮಜಾಗೃತಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಪರಮಾತ್ಮನ ಜೊತೆ ಸಂಬಂಧಗಳನ್ನು ಜೋಡಿಸುವುದು ಹೇಗೆ ಅನ್ನೋದನ್ನು ನಾವು ಬ್ರಹ್ಮಕುಮಾರಿ ಅನಿತಾ ಅಕ್ಕ ಅವ್ರ ಹತ್ರ ಮಾತನಾಡ್ತಾ ಇದ್ವಿ. ಇವತ್ತು ಮತ್ತೆ ಅವರು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಅದೇ ವಿಷಯವನ್ನು ಮುಂದುವರಿಸೋಣ. ನಮಸ್ಕಾರ ಅಕ್ಕನವ್ರೆ. ನಮಸ್ಕಾರ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಅಕ್ಕವ್ರೆ, ಹಿಂದಿನ ಸಾರಿ ವಿಧವಾಗಿ ನಾವು ಪರಮಾತ್ಮನನ್ನು ಮಾತನಾಡಿಸ್ಬೋದು ಅಥವಾ ಅವನ ಜೊತೆ ಸಂಬಂಧ ಜೋಡಿಸ್ಬೋದು ಅಂತ ಹೇಳಿದ್ವಿ. ಅವನ ಜೊತೆ ಸಂಬಂಧ ಜೋಡಿಸ್ಬೇಕಾದ್ರೆ ನಾವು ಫ್ರೀಕ್ವೆನ್ಸಿ ಅವನ ಲೆವೆಲಿಗೆ ತೊಗೊಂಡು ಹೋಗಬೇಕು ಅಂತ ಹೇಳಿದ್ವಿ. ನಾವು ಪ್ರಯತ್ನ ಪಟ್ವಿ, ಆದರೆ ಅದೇನು ಅಷ್ಟು ಸಕ್ಸಸ್ಫುಲ್ ಆಗಲಿಲ್ಲ. ಪ್ರಯತ್ನದ ಫಲ ಸಿಕ್ಕಿದಂಗೆ ಅನ್ನಿಸ್ಲಿಲ್ಲ. ಫ್ರೀಕ್ವೆನ್ಸಿ ಅಲ್ಲಿವರೆಗೆ ಹೋಗಿದೆ ಇಲ್ಲ ಅಂತಲೂ ಗೊತ್ತಾಗಲಿಲ್ಲ. ಅದಕ್ಕೆ ಇನ್ನೂ ಏನೋ ಬೇರೆ ವಿಧಗಳಿದಾವ? ಯಾವ್ದಾದ್ರು ಬೇರೆ ರೀತಿ ಇದೆಯಾ? ಏನಾದ್ರು ಬೇರೆ ಟ್ರಿಕ್ಸ್ ಇದೆಯಾ? ಹೀಗೆ ನೋಡಿ, ನಾವು ಆ ವಿಚಾರದ ಮೇಲೆ ಚರ್ಚೆ ಮಾಡಿದ ಹಾಗೆ ಫ್ರೀಕ್ವೆನ್ಸಿ ಲೆವೆಲ್ ಅವ್ರ ಹತ್ರ ನಾವು ತೊಗೊಂಡು ಹೋಗಬೇಕು ಅಂಥೇಳಿ. ಆದರೆ ಫ್ರೀಕ್ವೆನ್ಸಿ ಅಂದರೆ ನಾವು ನೋಡಿದ್ವಲ್ಲ, ಅದೊಂದು ಸ್ಟೇಜ್ ಇದೆ, ಲೈಕ್ ಸೋಲ್ ಕಾನ್ಷಿಯಸ್. ನಾನು ಆತ್ಮ ಅನ್ನುವಂತಹ ಸ್ಮೃತಿ ಇದ್ದರೆ ಮಾತ್ರ ನಾನಲ್ಲಿ ಹೋದೋರ್ ಥರ. ಅದಕ್ಕೆ ನಾವು ಉದಾಹರಣೆನೂ ನೋಡಿದ್ವಿ. ಎಲ್ಲಿ ಒಂದು ಬಲ್ಬ್ ಆಯಿತು ಅಥವಾ ಟ್ಯೂಬ್ಲೈಟ್ ಆಯಿತು, ಅಲ್ಲಿ ಲೈಟ್ ಬರಬೇಕು, ಪ್ರಕಾಶ ಬರಬೇಕಂದ್ರೆ ಎರಡು ವೈರ್ ಜೋಡಿಸ್ಬೇಕಾದ್ರೆ ರಬ್ಬರ್ ತೆಗೆದಿರ್ಬೇಕು. ತೆಗೆದಿರ್ಬೇಕು. ಅದನ್ನು ನಾವು ನೋಡಿದ್ವಿ. ಹಾಗಾದರೆ ಫ್ರೀಕ್ವೆನ್ಸಿ ಲೆವೆಲನ್ನು ಅಲ್ಲಿವರೆಗೂ ತೊಗೊಂಡು ಹೋಗೋದರ ಅರ್ಥನೇ ಇದಾಗಿದೆ. ನಾವು ಸೋಲ್ ಕಾನ್ಷಿಯಸ್ ಸ್ಟೇಜಲ್ಲಿ ಇರಬೇಕು. ಅಂದರೆ ನಾನು ಆತ್ಮ, ಈ ಶರೀರ ಅಲ್ಲ, ಈ ಭಾನದಲ್ಲಿರೋದನ್ನೇ ಆ ಫ್ರೀಕ್ವೆನ್ಸಿ ಲೆವೆಲ್. ಅದಕ್ಕೆ ಫ್ರೀಕ್ವೆನ್ಸಿ ಅಂದರೆ ಯಾವುದೋ ಒಂದು ದೊಡ್ಡ ವಿಷಯ ಇಲ್ಲ. ಜಸ್ಟ್ ನೀವು ರಿಕಾಲ್ ಮಾಡಬೇಕು, ನಾನೊಂದು ಆತ್ಮ ಆಗಿದ್ದೀನಿ, ಐ ಆಮ್ ಅ ಸೋಲ್, ಐ ಆಮ್ ಅ ಪೀಸ್ಫುಲ್ ಸೋಲ್. ಜಸ್ಟ್ ಇದನ್ನು ನೀವು ಎಷ್ಟು ರಿಕಾಲ್ ಮಾಡ್ತೀರಾ, ಎಷ್ಟು ಇದನ್ನು ನೆನಪಿನಲ್ಲಿ ತರ್ತೀರಾ, ಅಷ್ಟು ಆಟೋಮೆಟಿಕ್ ನಿಮಗೆ ಆ ಸ್ವರೂಪದ ಅನುಭವ ಆಗ್ತದೆ. ಅವಾಗ ಅಲ್ಲಿವರೆಗೂ ನಮ್ಮ ಲೆವೆಲ್ ಹೋಗಲಿಲ್ಲ, ಅಲ್ಲಿ ಫೀಲಿಂಗ್ ಬರಲಿಲ್ಲ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ಹಾಗಾದರೆ ಒಂದು ಚಿಕ್ಕ ಉದಾಹರಣೆಯಲ್ಲಿ ನಾವು ನೋಡ್ಬೋದು. ಹೇಗೆ ತಾಯಿ ಅಂದ ತಕ್ಷಣ ತಾಯಿಗೆ ಏನು ನೆನಪು ಬರ್ತದೆ? ತಾಯಿ ಅಂದ್ಕೊಳ್ಳಿ ಅದಕ್ಕೊಂದು ಮಗು ಇದೆ ಅಂತ ನೆನಪು ಬರ್ತದೆ. ತಾಯಿ ಅಂದ ತಕ್ಷಣ ತಾಯಿಗೆ ತನ್ನ ಮಕ್ಕಳು ನೆನಪು ಬರ್ತದೆ. ಡಾಕ್ಟರ್ ಅಂದ ತಕ್ಷಣ ಪೇಷಂಟ್ ನೆನಪು ಬರ್ತದೆ. ಅಥವಾ ಅದರ್ ರಿಲೇಟೆಡ್ ಏನೋ ಕೆಲಸ ಇದೆ, ಅದು ನೆನಪು ಬರ್ತದೆ. ಹಾಗಾದ್ರೆ ಅದೇ ರೀತಿ ಸೋಲ್ ಅಂದ ತಕ್ಷಣ ಯಾರ ನೆನಪಿಗೆ ಬರಬೇಕು? ಸುಪ್ರೀಂ ಸೋಲ್. ಆತ್ಮ ಅಂದ ತಕ್ಷಣ ಪರಮಾತ್ಮ, ಸೋಲ್ ಅಂದ ತಕ್ಷಣ ಸುಪ್ರೀಂ ಸೋಲ್. ಅಲ್ಲಿ ಆಟೋಮೆಟಿಕ್ ಕನೆಕ್ಟಿವಿಟಿ ಬಂದೇ ಹೋಯ್ತು. ಕೇವಲ ನಮಗೆ ನೆನಪು ಮಾಡೋ ಅವಶ್ಯಕತೆ ಇದೆ, ನಾವು ಮರೀತಾ ಇದ್ದೀವಿ. ಅಂದ್ರೆ ನಾನು ಸೋಲ್ ಅನ್ನೋದನ್ನ ನಾನು ನೆನಪು ಮಾಡಿದಷ್ಟು ಆಟೋಮೆಟಿಕ್ ಆಗಿ ಅಲ್ಲಿ ಟಚ್ ಆಗ್ತದೆ. ಅದೇ ಫ್ರೀಕ್ವೆನ್ಸಿ ಮ್ಯಾಚಿಂಗ್. ಅಂದ್ರೆ ಫ್ರೀಕ್ವೆನ್ಸಿ ಅಂದ್ರೆ ಅವ್ರದ್ದು ಯಾವ ಲೆವೆಲ್ ಇದೆ ಆ ಲೆವೆಲ್ಗೆ ನಾನು ಹೋಗೋದು, ಅವ್ರು ಯಾವ ಸ್ವರೂಪದಲ್ಲಿ ಇದ್ದಾರೆ ಆ ಸ್ವರೂಪದಲ್ಲಿ ನಾನು ಹೋಗೋದು. ಈಸ್ ಅ ಪಾಯಿಂಟ್ ಆಫ್ ಲೈಟ್ ಅಂತ ನಾವು ನೋಡಿದ್ವಿ. ನಾನು ಕೂಡ ಅದೇ ರೂಪದಲ್ಲಿದ್ದಾಗ ಆಟೋಮೆಟಿಕಲಿ ಕನ್ವರ್ಸೇಷನ್ ಶುರು ಆಗೇ ಆಗ್ತದೆ. ನಾನು ಸೋಲ್ ಪಾಯಿಂಟ್ ಆಫ್ ಲೈಟ್ ಆಗಿದ್ದೇನೆ, ನಾನು ಆತ್ಮ ಬೆಳಕಿನ ಚುಕ್ಕೆ ಆಗಿದ್ದೇನೆ ಅಂತ ಫೀಲಿಂಗ್ ಬಂದಾಗ, ಸ್ಮೃತಿ ಬಂದಾಗ ಅದನ್ನ ನೆನಪು ಮಾಡ್ಕೊಳ್ತಾ ಇರಬೇಕು ನಾನು ಮಧ್ಯದಲ್ಲಿ. ಯಾಕಂದ್ರೆ ಮತ್ತೆ ಆ ಪ್ರೊಸೆಸ್ ಅಲ್ಲಿ ಹೋದ ತಕ್ಷಣ ಮತ್ತೆ ನಾನು ಬಾಡಿ ಕಾನ್ಶಿಯಸ್ ನಲ್ಲಿ ಬಂದ್ಬಿಟ್ರೆ, ನನ್ನ ಶರೀರ ಅನ್ನೋದ್ರಲ್ಲಿ ಬಂದ್ಬಿಟ್ರೆ ಆ ಕನೆಕ್ಟಿವಿಟಿ ಮತ್ತಲ್ಲಿ ಕಟ್ ಆಗ್ತದೆ. ಅದಕ್ಕೆ ನೀವು ಹೇಗೆ ಅಂದ್ರಿ, ಇಲ್ಲ ಇದು ನಾವು ಮಾಡ್ತಾ ಇದ್ದೀವಿ ಆದರೆ ಫೀಲಿಂಗಿಗೆ ಬರ್ತಾನೆ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ಈ ಕನೆಕ್ಷನ್ ಕಂಟಿನ್ಯೂಸ್ ಆಗಿ ನಡೀತಾ ಇಲ್ಲ. ಮತ್ತೆ ನಾನು ಸೋಲ್ ಕಾನ್ಷಿಯಸ್ ಸ್ಟೇಜ್ನಿಂದ ಬಾಡಿ ಕಾನ್ಷಿಯಸ್ನಲ್ಲಿ ಬರ್ತಾ ಇದ್ದೀನಿ, ಈ ಬಾಡಿ ಅನ್ನುವಂಥ ಭಾನದಲ್ಲಿ ಬರ್ತಾ ಇದ್ದೀನಿ. ನಾನು ಆತ್ಮ ಆಗಿದ್ದೀನಿ, ಈ ಶರೀರ ಅಲ್ಲ ಅನ್ನುವಂತಹ ಆ ಒಂದು ಸ್ಮೃತಿಯಲ್ಲಿ ಬಂದುಬಿಟ್ರೆ ಆಟೋಮೆಟಿಕಲ್ಲಿ ಕನೆಕ್ಟಿವಿಟಿ ಆಗ್ತದೆ, ಫ್ರೀಕ್ವೆನ್ಸಿ ವೇವ್ಲೆಂತ್ ಜೋಡಾವಣೆ ಆಗ್ತದೆ, ಅಲ್ಲಿ ಅನುಭವ ಆಗಲಿಕ್ಕೂ ಶುರು ಆಗ್ತದೆ. ಅದಕ್ಕೆ ಈ ಸ್ಮೃತಿ ಯಾವಾಗಲೂ ಇರಬೇಕು. ನೋಡಿ ಅಕ್ಕವರೇ, ನಮ್ಮದು ಇವಾಗ ಪ್ರಯತ್ನ ಪಟ್ಟದ್ದು ಆಗ್ತದೆ ಅಂದ್ಕೊಳ್ಳಿ. ನಾನು ಸೋಲ್ ಅನ್ನೋದನ್ನು ನೆನಪಿರ್ತದೆ, ನಾನು ಪ್ರಯತ್ನ ಮತ್ತೆ ನಾನು ಆತ್ಮ ಬೆಳಕಿನ ಚುಕ್ಕಿ ಅನ್ನೋದನ್ನು ನೆನಪು ಮಾಡ್ತೇನೆ. ಆವಾಗ ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ತದೆ, ಕನೆಕ್ಷನ್ ಆಗ್ತದೆ. ಈಗ ನನಗೆ ಮುಂದಿನ ಪ್ರಶ್ನೆ ಇರೋದು ಸ್ವಲ್ಪ ನೆಕ್ಸ್ಟ್ ಸ್ಟೆಪ್. ಅದು ಅಂದರೆ ನಾನು ಅವಸರ ಪಡ್ತಾ ಇದ್ದೀನಿ ಅಂದ್ಕೋಬೇಡಿ. ಆದರೆ ನಾನು ನಿಮ್ಮ ಜೊತೆ ಮಾತಾಡಬೇಕಾದ್ರೆ ನಿಮಗೆ ಪ್ರಶ್ನೆ ಕೇಳಿದರೆ ತಕ್ಷಣ ನೀವು ಉತ್ತರ ಕೊಡ್ತೀರಿ. ಅಂದರೆ ಕೇಳಿದ ಕೂಡಲೇ ಉತ್ತರ ಕೊಡ್ತೀರಿ ನೀವು. ಇದೇ ಥರ ನಾವು ಯಾರ ಜೊತೆ ಸಂಭಾಷಣೆ ಮಾಡಿದ್ರು ಸಹಿತ ಒಬ್ರು ಮಾತಾಡ್ತಾರೆ, ಒಬ್ರು ಕೇಳ್ತಾರೆ. ಟೆಲಿಫೋನಲ್ಲಾದರೂ ಈ ಕಡೆದು ಕೇಳಿಸಿದ್ರೇ ನಮಗೆ ಸಮಾಧಾನ, ಅವ್ನು ಮಾತಾಡೋದು ಕೇಳಿಸ್ಬೇಕು. ಈಗ ಪರಮಾತ್ಮನ ಹೇಗೆ ಮಾತಾಡ್ತಾನೆ, ಯಾಕಂದರೆ ಅವನಿಗೆ ಬಾಡಿ ಇಲ್ಲ, ಅವನು ಹೇಗೆ ಮಾತಾಡ್ತಾನೆ, ಮತ್ತೆ ಅವ್ನು ಮಾತಾಡಿದ್ದಾಗಲಿ ಅವ್ನು ಕೊಟ್ಟಿದ್ದ ರೆಸ್ಪಾನ್ಸ್ ಆಗಲಿ ನಮಗೆ ಹೇಗೆ ಕೇಳಿಸುತ್ತೆ? ಪ್ರತಿಯೊಬ್ಬರದ್ದು ಮೆಸೇಜ್ ಕೊಡುವಂತಹ ವಿಧಿ ಬೇರೆ ಬೇರೆ ಇರ್ತದೆ. ಮನುಷ್ಯರದ್ದು ಶಬ್ದಗಳಲ್ಲಿ ಇರ್ತದೆ, ಮಾತಿನಲ್ಲಿ ಇರ್ತದೆ.
ಆದರೆ ಇಲ್ಲಿ ನಾವೇನು ನೋಡಿದ್ದು, ಇಲ್ಲಿ ನಮ್ದು ಕನೆಕ್ಷನ್ ಸೋಲ್ದಿಂದ ಇದೆ, ಸುಪ್ರೀಂ ಸೋಲ್ಗಿದೆ. ಬಾಡಿ ಇಲ್ಲ, ಎಲ್ಲಿ ಬಾಡಿ ಇಲ್ಲ ಅಲ್ಲಿ ಸೌಂಡ್ ಇಲ್ಲ. ಸೋಲ್ ಅಂದ ತಕ್ಷಣ ಮತ್ತೆ ಥಾಟ್ ಲೆವೆಲ್ ನಮ್ದು ಹೋಗೋದು. ಎಲ್ಲಿ ಥಾಟ್ ಲೆವೆಲ್ನಿಂದ ನಾವು ಮೆಸೇಜನ್ನು ಕಳಿಸ್ತಾ ಇದ್ದೀವಿ ಅಥವಾ ಮಾತಾಡ್ತಾ ಇದ್ದೀವಿ, ಫೀಲಿಂಗಲ್ಲಿ ಮಾತಾಡ್ತಾ ಇದ್ದೀವಿ, ಆಟೋಮೆಟಿಕ್ ನಂಗೆ ರೆಸ್ಪಾನ್ಸನ್ನು ಕೂಡ ಯಾವುದೂ ಶಬ್ದದಲ್ಲಿ ಬರೋದಿಲ್ಲ. ಆ ಮೂಮೆಂಟಲ್ಲಿ ಬರೋದಾದರೆ ಒಂದು ಫೀಲಿಂಗ್ ಕ್ರಿಯೇಟ್ ಆಗ್ತದೆ ನನ್ನಲ್ಲಿ, ಅಥವಾ ನನಗೊಂದು ಥಾಟ್ ಬಂದವ್ರ ಥರ ಆಗ್ತದೆ, ಇಂಟ್ಯೂಷನ್ ಬಂದವ್ರ ಥರ ಆಗ್ತದೆ. ಅವಾಗ ತಿಳ್ಕೊಳ್ಳಿ ಅದವ್ರದ್ದು ರೆಸ್ಪಾನ್ಸ್ ಇದೆ ಅಂಥೇಳಿ. ಆದರೆ ಪ್ರತಿಯೊಬ್ಬರಿಗೂ ಅದೇ ಮೂಮೆಂಟಲ್ಲಿ ರೆಸ್ಪಾನ್ಸ್ ಸಿಗಲೇಬೇಕಂತ ಇರೋದಿಲ್ಲ. ಯಾಕಂದರೆ ನಮ್ಮ ಮೈಂಡ್ ಸೆಟಪ್ ಮೇಲೇನೂ ಹೋಗ್ತದೆ. ನಮ್ದು ರಿಸೀವರ್ ಎಷ್ಟು ಸ್ಟ್ರಾಂಗ್ ಇದೆ. ನಾವೇ ಎಲ್ಲೆಲ್ಲೋ ಬ್ಯುಸಿ ಆಗ್ತಾ ಇದ್ದೀವಿ, ಸ್ವಲ್ಪ ಅಲ್ಲಿ ಕನೆಕ್ಟ್ ಮಾಡ್ತೀವಿ, ನೆಕ್ಸ್ಟ್ ಮೂಮೆಂಟಿಗೆ ಮತ್ತೆಲ್ಲೋ ಬ್ಯುಸಿ ಆಗ್ತೀವಿ. ಈ ಥರ ನಮ್ದು ಕನೆಕ್ಟಿವಿಟಿ ಇದ್ದರೆ ನಮ್ಗಲ್ಲಿ ಸ್ವಲ್ಪ ರೆಸ್ಪಾನ್ಸ್ ಸಿಗಲಿಕ್ಕೆ ತಡ ಆಗ್ತದೆ. ಆದರೆ ಆ ರೆಸ್ಪಾನ್ಸ್ ಸಿಗೋದು ಮಾತ್ರ ಖಂಡಿತ 100% ನನಗಲ್ಲಿ ಆನ್ಸರ್ ಸಿಕ್ಕೇ ಸಿಗ್ತದೆ, ನಿಮ್ದು ಕನೆಕ್ಟಿವಿಟಿ ಸ್ಟ್ರಾಂಗ್ ಇದ್ರೆ. ಆದರೆ ಆ ಸಿಗುವಂಥ ವಿಧಿಯಲ್ಲಿ ಸ್ವಲ್ಪ ಚೇಂಜ್ ಆಗ್ಬೋದು. ಆ ಆನ್ಸರ್ ನಿಮಗೆ ಅದೇ ದಿನ ಯಾವುದೋ ಒಂದು ವ್ಯಕ್ತಿ ಕಡೆಯಿಂದಾದ್ರೂ ಸಿಗ್ಬೋದು. ನೀವು ಯಾವುದೋ ವ್ಯಕ್ತಿ ಸಂಪರ್ಕದಲ್ಲಿ ಹೋಗಿದ್ದೀರಾ, ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀರಾ, ಅದೇ ಮಾರ್ನಿಂಗ್ ಅಲ್ಲಿ ನೀವು ಪರಮಾತ್ಮನ ಜೊತೆಗೆ ನಿಮ್ಮ ಕನ್ವರ್ಸೇಷನ್ ಮಾಡಿದ್ರಿ, ಕೆಲವೊಂದು ಕ್ವಶನ್ಸ್ಗಳನ್ನು ಹಾಕಿದ್ರಿ, ಆ ಮೂಮೆಂಟಲ್ಲಿ ನಿಮಗೆ ಆನ್ಸರ್ ಫೀಲ್ ಆಗಿಲ್ಲ. ಆದರೆ ಯಾವಾಗ ನೀವು ಆ ಕನ್ವರ್ಸೇಷನ್ದಲ್ಲಿ ಬೇರೆ ವ್ಯಕ್ತಿ ಜೊತೆಗೆ ಇರ್ತೀರಾ ಅದೇ ದಿನ, ನಿಮ್ಗೆ ಈ ಥರ ಅಲ್ಲಿಂದ ಆನ್ಸರ್ ಸಿಗ್ತದಲ್ಲ, ನಿಮ್ಗಲ್ಲಿ ಥಟ್ ಅಂತ ಕ್ಲಿಕ್ ಆಗ್ತದೆ, ಫೀಲ್ ಬರ್ತದೆ, ಹೌದು ನಾನು ಇದೇ ಥರ ಕ್ವಶನ್ ಕೇಳಿದ್ದೆ, ಅದ್ರ ರಿಲೇಟೆಡನೇ ನನಗಿಲ್ಲಿ ಆನ್ಸರ್ ಸಿಕ್ತು. ಆ ಒಂದು ಆನ್ಸರ್ ಅವ್ರು ಯಾರ್ದೋ ಮೀಡಿಯಂ ಪ್ರಕಾರ ಕೊಡ್ಬೋದು. ಆಸ್ ಎ ಮೆಸೆಂಜರ್ ಅಂತ ತಿಳ್ಕೊಂಡು ಅವ್ರ ಮೂಲಕನೂ ನಿಮ್ಗೆ ಹತ್ರದ ಆನ್ಸರ್ ಸಿಗ್ಬೋದು. ಅಥವಾ ಹಾಗೆ ನೀವು ಇಡೀ ದಿನ ನಿಮ್ಮ ಕಾರ್ಯದಲ್ಲಿ ಬ್ಯುಸಿ ಇದ್ದೀರಾ, ಆ ಬ್ಯುಸಿ ಇರುವಂತಹ ಟೈಮಲ್ಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಸಂಕಲ್ಪ ಬಂದ್ಬಿಡ್ತದೆ, ಅದ್ರದ್ದು ಆನ್ಸರ್ ಆಗಿ ನಿಮ್ಗಲ್ಲಿ ಫೀಲ್ ಆಗ್ತದೆ, ನಾನು ಕೇಳಿದ ಕ್ವಶನಿಗೆ ಇದೇ ಆನ್ಸರ್. ನೀವಲ್ಲಿ ಸ್ಯಾಟಿಸ್ಫೈ ಆಗ್ತೀರಾ ಅಂದರೆ ಅದು ನೀವು ಕೇಳಿರುವಂಥ ಪ್ರಶ್ನೆಗೆ ಆನ್ಸರ್ ಅಂತ ತಿಳ್ಕೊಳ್ಬೋದು, ಉತ್ತರ ಅಂತ ತಿಳ್ಕೊಳ್ಬೋದು. ಆದರೆ ಆ ಉತ್ತರ ಫೀಲ್ ಆಗಬೇಕಾದ್ರೆ ಮೊದಲು ನನ್ನ ಮೈಂಡ್ ಸೆಟಪ್ ಏನಿದೆ, ನನ್ನ ಮನಸ್ಸಿನ ಒಂದು ಸ್ಥಿತಿಗತಿ ಏನಿದೆ, ಅದು ಸ್ವಲ್ಪ ಕಾಮ್ ಡೌನ್ ಇರಬೇಕು. ಯಾಕಂದರೆ ನಮಗೆ ಇಷ್ಟು ಸಮಯದಿಂದ ಏನು ಪ್ರಾಕ್ಟೀಸ್ ಆಗಿದೆ, ನಮಗೆ ಯಾರ ಜೊತೆ ಆದರೂ ಮಾತಾಡ್ತಾ ಆದರೂ ಇರಬೇಕು. ಅವ್ರ ಜೊತೆಗೆ ಮಾತಾಡ್ತಾ ಇಲ್ಲ, ಯಾರೂ ನಮ್ಮ ಎದುರುಗಡೆ ವ್ಯಕ್ತಿ ಇಲ್ಲ ಅಂದರೆ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಇದ್ರು ಒಳಗಡೆ ಆದ್ರೂ ನಮ್ಮ ಮಾತುಕತೆ ಶುರು ಇರ್ತದೆ. ಥಾಟಲ್ಲಿ ಯಾರ್ದಾದ್ರೂ ವ್ಯಕ್ತಿ ವಿಚಾರವಾಗಿ ಒಳಗಡೆ ಡಿಸ್ಕಷನ್ ನಡೀತಾನೆ ಇರ್ತದೆ. ಹಾ ಈ ರೀತಿ ಆಯ್ತು, ಈ ರೀತಿ ಆಯ್ತು, ಇವ್ರು ಈ ರೀತಿ ಮಾಡಿದ್ರು. ಒಂದು ಮಾತಿನಿಂದಾದ್ರೂ ನಮ್ ಡಿಸ್ಕಷನ್ ಇದೆ, ಇಲ್ಲ ಥಾಟ್ಸ್ ನಲ್ಲಾದ್ರೂ ಡಿಸ್ಕಷನ್ ಇದೆ. ಅದೆಷ್ಟು ನಮ್ಗೆ ಪಕ್ಕಾ ಆಗ್ಬಿಟ್ಟಿದೆ ಅಂದ್ರೆ ನೀವು ಎಲ್ಲೂ ಸುಮ್ನೆ ಕೂತ್ಕೊಂಡ್ರು ಕೂಡ ಅದು ಆಟೋಮೆಟಿಕ್ ನಡೀತಾನೆ ಮನಸ್ಸಿನಲ್ಲಿ ಶುರು ಇದ್ದೇ ಇರ್ತದೆ. ಹಾಗಾದ್ರೆ ಈ ಮನಸ್ಸಿನಲ್ಲಿ ಶುರು ಇರುವಂತಹ ಒಂದೇನು ಅಭ್ಯಾಸ ಮನಸ್ಸಿಗಾಗಿದೆ ಅದೊಂದು ಸ್ವಲ್ಪ ನಿಮ್ಮ ಮೆಡಿಟೇಷನ್ ಅಲ್ಲಿ ಡಿಸ್ಟರ್ಬ್ ಆಗ್ತದೆ. ಯಾಕಂದ್ರೆ ನೀವಲ್ಲಿ ಕನೆಕ್ಟ್ ಮಾಡ್ತಿದ್ದೀರಾ, ನಿಮ್ಮ ಥಾಟ್ಸ್ ಹಾಗೆ ಓಡ್ತಾನೆ ಇದೆ. ಅದಕ್ಕೆ ನಿಮ್ಗಲ್ಲಿಂದ ರೆಸ್ಪಾನ್ಸ್ ಅಥವಾ ಉತ್ತರ ಫೀಲ್ ಮಾಡ್ಬೇಕನ್ಸಿದ್ರೆ ಒಂದು ಸ್ವಲ್ಪ ನಿಮ್ಮ ಮೈಂಡ್ ಸೆಟ್ಟನ್ನು ಸ್ಲೋ ಡೌನ್ ಮಾಡಬೇಕು. ಒಂದು ಸ್ವಲ್ಪ ನಿಮ್ಮ ವಿಚಾರಗಳನ್ನು ಆ ಮೂಮೆಂಟಲ್ಲಿ ಸ್ಲೋ ಡೌನ್ ಮಾಡ್ತಾ ಹೋಗಿ, ನಿಮ್ಮ ಮನಸ್ಸನ್ನು ಒಂದು ಸ್ವಲ್ಪ ಕಾಮ್ ಮಾಡ್ತಾ ಹೋಗಿ, ಒಂದು ಸ್ವಲ್ಪ ಶಾಂತ ಮಾಡ್ತಾ ಹೋಗಿ. ನಿಮ್ಮ ಬುದ್ಧಿ ಎಲ್ಲೆಲ್ಲೋ ಓಡ್ತಾ ಇರ್ತದೆ, ಏನೇನೋ ವಿಜುವಲೈಸೇಷನ್ ಮಾಡ್ತಾ ಇರ್ತದೆ. ಅದೇ ಕಷ್ಟ ಬರೋದು. ವಿಜುವಲೈಸೇಷನ್ ಅಂದ್ರೆ ಸಿಂಪಲ್ ಸೆಂಟೆನ್ಸ್ ಇರಲ್ಲ, ಫುಲ್ ಪಿಕ್ಚರ್ ಪಿಕ್ಚರನೇ ಕಾಣ್ತಾ ವಿಜುವಲೈಸೇಷನ್ ಆಗ್ಬಿಡುತ್ತೆ. ಅವಾಗ ಮೈಂಡ್ ಆಯ್ತು ಮತ್ತು ಇಂಟೆಲೆಕ್ಟ್ ಆಯ್ತು, ಮನಸ್ಸು ಮತ್ತು ಬುದ್ಧಿ ಆಯ್ತು. ಅದಕ್ಕೊಂದು ಸ್ವಲ್ಪ ಕಾಮ್ ಡೌನ್ ಮಾಡಿ ಸ್ವಲ್ಪ ಶಾಂತ ಮಾಡ್ತಾ ಹೋಗಿ. ಅದರ ಲೆವೆಲ್ ಯಾವಾಗ ಒಂದು ಸ್ವಲ್ಪ ಶಾಂತ ಆಗ್ತದೆ ಅಲ್ಲಿಂದ ನಿಮಗೆ ಆನ್ಸರ್ ಬರೋದು ಫೀಲ್ ಆಗ್ತದೆ. ಆದರೆ ಮುಂಚೆ ನಾವು ಪ್ರಾಕ್ಟೀಸ್ ಮಾಡೋದು ಇದನ್ನೇ, ನಾನು ಸ್ವಲ್ಪ ವಿಚಾರಗಳನ್ನು ನಾನು ಸೆಟಲ್ ಡೌನ್ ಮಾಡಬೇಕು, ಒಂದು ಸ್ವಲ್ಪ ಶಾಂತ ಮಾಡಬೇಕು. ಇದು ಇಂಪಾರ್ಟೆಂಟ್ ಆಗಿ ನಾವೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡುವಂಥದ್ದು. ಇದು ಮಾಡೋದ್ರಿಂದ ನಿಮಗೆ ಅಲ್ಲಿ ಅನುಭವಗಳು ಬೇರೆ ಬೇರೆ ರೀತಿಯಲ್ಲಿ ಸಿಗ್ಬೋದು. ಬೆಕ್ಕಿಗೆ ಗಂಟೆ ಕಟ್ಟವ್ರು ಯಾರು ಅನ್ನಂಗಾಯ್ತಲ್ಲ. ಅದನ್ನೇ ನಾವು ಎಲ್ಲ ಸೀರೀಸ್ಗಳಲ್ಲಿ ನೋಡ್ತಾ ಇರೋದು, ಎಲ್ಲ ಎಪಿಸೋಡ್ಸ್ಗಳಲ್ಲಿ ಅದನ್ನೇ ನಾವು ಡಿಸ್ಕಸ್ ಮಾಡ್ತಾ ಇರೋದು. ನಮ್ದು ಥಾಟ್ಸ್ಗಳನ್ನು ಕಾಮ್ ಡೌನ್ ಮಾಡೋದು ಹೇಗೆ. ಇದಕ್ಕೆ ಎಷ್ಟು ಅಭ್ಯಾಸ ಮಾಡ್ತಾ ಹೋಗ್ತೀವಿ ಅದು ನಮ್ಗೆ ಅನುಭವ ಆಗ್ತದೆ. ಆದರೆ ಇದು ನಾವು ಮೆಡಿಟೇಷನ್ ಯಾವಾಗ ಪ್ರಾಕ್ಟಿಕಲ್ ಮಾಡ್ತೀವಿ ಅವಾಗ ನಿಮಗೆ ಇದ್ರದ್ದು ಐಡಿಯಾ ಸಿಗುತ್ತೆ. ಯಾಕಂದ್ರೆ ಈಗ ನೀವು ಅನುಭವ ಹೇಳಿದ್ರಿ, ನಾವು ಹಿಂದಿನ ಸಂಚಿಕೆಯಲ್ಲಿ ಏನ್ ಡಿಸ್ಕಸ್ ಮಾಡಿದ್ದು ನೀವು ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ರಿ, ತುಂಬಾ ಚೆನ್ನಾಗಿತ್ತು ಅದು ಅನುಭವ. ಹಾ, ಅದಂತೂ ಅನುಭವ ಆಯ್ತು. ಆದ್ರೆ ಹಿಂದಿನ ಸಂಚಿಕೆಯಲ್ಲಿ ನಾವೇನ್ ಆ ಫ್ರೀಕ್ವೆನ್ಸಿ ಲೆವೆಲ್ ಡಿಸ್ಕಷನ್ ಮಾಡ್ತಾ ಇದ್ವಿ, ನೀವು ಮನೆಗೆ ಹೋದ್ಮೇಲೆ ಬಹುಶಃ ನಿಮ್ಮ ಜೊತೆಗೆ ಉಳಿದಿದ್ದ ಪ್ರೇಕ್ಷಕರನ್ನು ಮಾಡಿರ್ಬೋದು ಆ ಪ್ರಾಕ್ಟೀಸ್. ಅದು ಮಾಡಿದ ಮೇಲೆ ನಂಗೆ ಪ್ರಶ್ನೆ ಬಂತು, ನನ್ನ ಕನೆಕ್ಟಿವಿಟಿ ಆಗಲಿಲ್ಲ, ಕನೆಕ್ಷನ್ ಸಿಗಲಿಲ್ಲ, ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ನಾನು ಏನು ಮಾಡಬೇಕು.
ನೀವು ಜಸ್ಟ್ ಕೇಳ್ತಾ ಇದ್ದೀರಾ, ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇಲ್ಲ ಅಂದಮೇಲೆ ಡೈರೆಕ್ಟ್ ನೀವು ಆ ಒಂದು ಹೈಯೆಸ್ಟ್ ಲೆವೆಲಿಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಪ್ರತಿನಿತ್ಯ ನಮ್ಮಗಳ ಜೊತೆಗೆ ನೀವು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗಲ್ಲಿ ಎಷ್ಟೋ ಪಾಯಿಂಟ್ಸ್ಗಳು ಕ್ಲಿಯರ್ ಆಗ್ತಾ ಹೋಗ್ತದೆ. ಅದನ್ನು ನಾವು ಎಲ್ಲಿವರೆಗೂ ಪ್ರಾಕ್ಟೀಸ್ ಮಾಡೋದಿಲ್ಲ, ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ಏನು ಫೀಲಿಂಗ್ ಬರುತ್ತೆ ಅಥವಾ ಏನು ಕ್ವಶನ್ ಬರ್ತದೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಈಗ ನೆಕ್ಸ್ಟ್ ನಾವೇನು ಮಾಡೋಣ, ಒಂದು ಸ್ವಲ್ಪ ಲೈವ್ಲಿ ಇಲ್ಲೇ ಎಲ್ಲರ ಜೊತೆಗೂ ಕೂಡ ಒಂದು ಸ್ವಲ್ಪ ಮೆಡಿಟೇಟ್ ಮಾಡೋಣ, ಆ ಪ್ರೊಸೆಸನ್ನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ಹಾಗಾದರೆ ಅದು ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಪ್ರೇಕ್ಷಕರಿಗೂ ಕೂಡ ಕೆಲವೊಂದು ಮನಸ್ಸಿನಲ್ಲಿ ಏನು ಕ್ವಶನ್ಸ್ ಇದೆ, ಇದು ಮಾಡಿದ ಮೇಲೆ ಏನು ಫೀಲಿಂಗ್ ಬರ್ತದೆ, ಅವ್ರಿಗೂ ಕೂಡ ಅದನ್ನು ತಿಳ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಆದರೆ ಈ ಮೆಡಿಟೇಷನ್ ಮಾಡ್ತಿರ್ಬೇಕಾದಾಗ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇರುವಂತಹ ಕನೆಕ್ಷನ್ ಸೋಲ್ ಮತ್ತು ಸುಪ್ರೀಂ ಸೋಲ್ದಿದೆ. ಇದನ್ನು ನಾವು ಮರಿಬಾರದು. ಶರೀರದಿಲ್ಲ, ಆದರೆ ಸೋಲ್ ಮತ್ತು ಸುಪ್ರೀಂ ಸೋಲ್, ಆತ್ಮ ಮತ್ತು ಪರಮಾತ್ಮನ ಮಧ್ಯದಲ್ಲಿ ನಮ್ದು ಮೆಡಿಟೇಷನ್ ನಡೆಯೋದಿದೆ. ಹಾಗಾದರೆ ಆತ್ಮ ಅಂದ ತಕ್ಷಣ ನಾವು ಹಿಂದಿನ ಕೆಲವೊಂದು ಸಂಚಿಕೆಗಳಲ್ಲಿ ನೋಡಿದ್ವಿ, ಆತ್ಮದಲ್ಲೇ ಮನಸ್ಸು ಮತ್ತು ಬುದ್ಧಿ ಇದೆ. ಆತ್ಮದ ಶಕ್ತಿಗಳಾಗಿದ್ದಾವೆ ಮನಸ್ಸು, ಬುದ್ಧಿ. ಮನಸ್ಸು ವಿಚಾರಗಳನ್ನು ಕ್ರಿಯೇಟ್ ಮಾಡಿದರೆ ಬುದ್ಧಿ ಅದನ್ನು ವಿಜುವಲೈಸ್ ಮಾಡ್ತದೆ, ಅದರ ದೃಶ್ಯಗಳನ್ನು ತೋರಿಸ್ತದೆ. ಈಗ ನಿಮಗೆ ಕೇವಲ ನಾನೊಂದು ಥಾಟ್ ಕೊಟ್ಟೆ, ನಿಮ್ಮ ಮನೆ ಅಂಥೇಳಿ. ಮನೆ ಅಂದ ತಕ್ಷಣನೇ ಅದೊಂದು ಥಾಟ್ ಆಯಿತು, ನಿಮಗೆ ವಿಜುವಲೈಸೇಷನ್ ಬಂತ, ಸಂಪೂರ್ಣವಾಗಿ ಮನೆ ಚಿತ್ರ ಕಾಣ್ತದೆ. ಮನೆ ಚಿತ್ರ ಕಂಡ ತಕ್ಷಣನೇ ಅಲ್ಲಿ ಫೀಲಿಂಗ್ ಬಂದೇ ಬರ್ತದೆ, ಮನೇಲಿ ಏನಿದೆ ಏನಿಲ್ಲ ಅಂಥೇಳಿ. ಅದೇ ರೀತಿ ಮೆಡಿಟೇಷನ್ದಲ್ಲಿ ಥಾಟ್ಗಳನ್ನು ನಾವೇನು ಕೊಡ್ತಾ ಹೋಗ್ತಿರ್ತೀವಿ ಅದನ್ನು ಕೇಳ್ತಾನೆ ನಿಮ್ಮ ಬುದ್ಧಿಯಿಂದ ಅದನ್ನು ವಿಜುವಲೈಸ್ ಮಾಡಬೇಕು. ಚಿತ್ರೀಕರಣ ಅವಶ್ಯಕ ಆಗಿದೆ. ಎಲ್ಲಿವರೆಗೂ ಆ ಚಿತ್ರಗಳನ್ನು, ಇಮೇಜ್ಗಳನ್ನು ಕ್ಲಿಯರ್ ನೋಡೋದಿಲ್ಲ ಅಲ್ಲಿವರೆಗೂ ನಮ್ಮದಲ್ಲಿ ಕಾನ್ಸಂಟ್ರೇಷನ್ ಆಗೋದಿಲ್ಲ. ಯಾಕಂದರೆ ಕಾನ್ಸಂಟ್ರೇಷನದ ಡೆಫಿನಿಷನನ್ನೇ ನಾವು ಹೇಳೋದೇನು, ಎಲ್ಲಿ ಮನಸ್ಸು ಮತ್ತು ಬುದ್ಧಿ ಎರಡೂ ಒಂದೇ ಪಾಯಿಂಟ್ನಲ್ಲಿ ಕೂಡ್ತದೆ, ಮನಸ್ಸು ಏನು ತೋರಿಸ್ತಾ ಇದೆ, ಏನು ಹೇಳ್ತಾ ಇದೆ, ಬುದ್ಧಿ ಅದನ್ನೇ ನೋಡ್ತಿರ್ಬೇಕು, ವಿಜುವಲೈಸ್ ಮಾಡ್ತಿರ್ಬೇಕು. ಅವಾಗ ಮಾತ್ರ ಅಲ್ಲಿ ಏಕಾಗ್ರತೆ ಬರ್ತದೆ. ಈಗ ಒಂದು ಚಿಕ್ಕ ಉದಾಹರಣೆ ತಗೊಳ್ಳಿ. ಈಗ ನಾನು ನಿಮಗೆ ಮಗಳು ಅಂತಂದೆ, ಮಗಳ ಅಂದ ತಕ್ಷಣನೇ ಅವಳು ಎಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಈಗ ಏನು ಮಾಡ್ತಿರ್ಬೋದು, ಎಷ್ಟು ಗಂಟೆ ಆಯ್ತು, ಇಷ್ಟೊತ್ತಿಗೆ ಅವಳು ಡ್ಯೂಟಿಗೆ ಹೋಗಿರ್ತಾಳೆ ಇಲ್ವೋ, ಅದೆಲ್ಲ ನಿಮಗೆ ಬಂತು. ಕೇವಲ ನಿಮಗೆ ಥಾಟ್ ಬರಲಿಲ್ಲ, ಅದ್ರ ಚಿತ್ರೀಕರಣನೂ ಆಯ್ತು. ಆದ್ರೆ ಇದೇ ಥಾಟ್ ಅಲ್ಲಿ ನೀವು ಕಂಟಿನ್ಯೂ ಹೋಗ್ತಿದ್ದೀರಾ, ಕೆಲವೊಂದು ಸೆಕೆಂಡಿಗಲ್ಲ, ಇದೇ ಥಾಟ್ ಅನ್ನ ನಿಮ್ಮ ಮಗಳ ಪ್ರತಿ ನೀವು ವಿಚಾರ ನಡೆಸ್ತಾನೆ ಇದ್ದೀರಾ. ಅದೇ ಟೈಮಲ್ಲಿ ನಿಮ್ ಬುದ್ಧಿ ಯಾವುದೋ ಬೇರೆ ಚಿತ್ರ ತಗೊಂಡ್ ಬಂತು, ನಿಮ್ಮ ಆಫೀಸ್ ಚಿತ್ರ ತಗೊಂಡ್ ಬಂತು ಅಂತ ತಿಳ್ಕೊಳ್ಳಿ. ಅವಾಗ ಆಟೋಮೆಟಿಕ್ ಮನಸ್ಸಿನ ಸಂಕಲ್ಪಗಳು ಕೂಡ ಎಲ್ಲಿ ಹೋಯ್ತು, ಥಾಟ್ಸ್. ಹಾಗಾದ್ರೆ ಆ ಬುದ್ಧಿ ಏನ್ ಚಿತ್ರ ತೋರಿಸ್ತದೆ ಅದ್ರ ರಿಲೇಟೆಡ್ ಮತ್ತೆ ನಿಮ್ ಥಾಟ್ಸ್ ಗಳು ಬೇರೆ ಬೇರೆ ಬರ್ಲಿಕ್ಕೆ ಶುರು ಆಗ್ತದೆ. ಅವಾಗ ಅಲ್ಲಿ ನಿಮಗೆ ಕಾನ್ಸಂಟ್ರೇಷನ್ ಫೀಲ್ ಆಗೋದಿಲ್ಲ, ಏಕಾಗ್ರತೆ ಅಂತ ನಿಮಗೆ ಅನ್ಸೋದಿಲ್ಲ. ಅದೇನ್ ಥಾಟ್ ಕೊಡ್ತದೆ ಅದರಲ್ಲೇ ಇರಬೇಕು. ಅದು ಬಿಟ್ಟು ಮತ್ತೆ ಬುದ್ಧಿ ಬೇರೆ ಬೇರೆ ಚಿತ್ರಗಳನ್ನ ನಮಗೆ ತೋರಿಸ್ತಿರಬಾರ್ದು. ಬೇರೆ ಚಿತ್ರ ಬಂತು ಮತ್ತೆ ನಮ್ದಲ್ಲಿ ಏಕಾಗ್ರತೆ ಸ್ಟಾಪ್ ಆಗ್ಬಿಡ್ತದೆ. ಎಲ್ಲಿ ಏಕಾಗ್ರತೆ ಸ್ಟಾಪ್ ಆಗ್ತದೆ ಅಲ್ಲಿ ಅನುಭವಕ್ಕೆ ಏನೂ ಬರೋದಿಲ್ಲ, ಡಿಸ್ಟ್ರಾಕ್ಷನ್ ಜಾಸ್ತಿ ಆಗ್ತದೆ. ಅದಕ್ಕೆ ಈ ಮೆಡಿಟೇಷನ್ದಲ್ಲಿ ಸ್ವಲ್ಪ ನೀವು ವಿಚಾರಗಳನ್ನು ಸ್ಲೋ ಡೌನ್ ಮಾಡ್ತಾ, ನಿಮ್ಗೇನು ಕಾಮೆಂಟ್ರಿ ಕೊಡ್ಲಾಗ್ತಾ ಇದೆ ಜಸ್ಟ್ ಅದನ್ನು ಫೀಲ್ ಮಾಡ್ತಾ ಇರಬೇಕು, ಅದ ಚಿತ್ರಗಳನ್ನು ನೀವು ನೋಡ್ತಾ ಇರಬೇಕು. ಅಂದ್ರೆ ಬೇರೆ ಯಾವುದೋ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬರಬಾರ್ದು. ಬರಬಾರ್ದು ಅಂದ್ರೆ ಕಾಮೆಂಟ್ರಿ ಏನಿದೆ ಅದರ ಕಡೆ ಲಕ್ಷ್ಯ ಕೊಡಬೇಕು, ಅದ್ರ ಕಡೆನೆ ಗಮನ ಇರಲಿ. ಮತ್ತೆ ಬರಬಾರ್ದು ಅಂತ ಹೇಳಿ ನಾವು ಅದಕ್ಕೆ ಡೋರ್ ಹಾಕ್ಲಿಕ್ಕೆ ಬರೋದಿಲ್ಲ. ಮನಸ್ಸಂದ್ಮೇಲೆ ವೇರಿಯಸ್ ಥಾಟ್ಸ್ ಅಂತೂ ಕ್ರಿಯೇಟ್ ಆಗೇ ಆಗ್ತದೆ. ಪ್ರಾಕ್ಟೀಸ್ ಇಲ್ವಲ್ಲ, ಅದರಿಂದ ಬರಬಹುದು, ಬಂದು ಬರುತ್ತೆ. ಅದಕ್ಕೆ ನಿಮ್ಗೆ ಏನ್ ಥಾಟ್ ಬರ್ತಾ ಇದ್ರು ಕೆಲವೊಂದು ಟೈಮಿಗೆ ಅದಕ್ಕೆ ಹೇಳಿ, ಒಂದು ಸ್ವಲ್ಪ ಟೈಮ್, ನಾನೊಂದು 5 ಮಿನಿಟ್ಸ್ ಸ್ವಲ್ಪ ಇಲ್ಲಿ ಬ್ಯುಸಿ ಇದ್ದೀನಿ, ನೆಕ್ಸ್ಟ್ ನಾನು ನಿನ್ನನ್ನು ತಗೊಳ್ತೀನಿ, ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ. ಆದರೆ ಈಗ ನನ್ನ ಕಾನ್ಸಂಟ್ರೇಷನ್ ಇಲ್ಲಿದೆ, ನಾನು ಈ ಕಾರ್ಯದಲ್ಲಿದ್ದೇನೆ. ಮತ್ತೆ ನಿಮ್ಮ ಮನಸ್ಸನ್ನು ಆ ಕಡೆಯಿಂದ ಈ ಕಡೆಗೆ ತೊಗೊಂಡು ಬನ್ನಿ, ಡೈರೆಕ್ಷನ್ ಒಂದು ಸ್ವಲ್ಪ ಚೇಂಜ್ ಮಾಡ್ತಾ ಇರಿ. ಇದೆಷ್ಟೋ ಸಮಯದ ಪ್ರಾಕ್ಟೀಸದ ನಂತರ ನಮಗೆ ಅನುಭವ ಆಗ್ತದೆ. ಹಾಗಾದರೆ ಲೆಟ್ಸ್ ಡೂ ಇಟ್. ಹಾಗಾದರೆ ಇಲ್ಲಿ ಇದನ್ನು ಕೆಲವೊಂದೇನು ಥಾಟ್ಸ್ಗಳಿದ್ದಾವೆ ಅದನ್ನು ಮೇನ್ ವಿಜುವಲೈಸ್ ಮಾಡಿ, ಆವಾಗಲೇ ನಿಮಗೆ ಅನುಭವ ಬರ್ತದೆ. ಹಾಗಾದರೆ ವಿಜುವಲೈಸ್ ಮಾಡಬೇಕಾದ್ರೂ ಕೂಡ ನೀವು ಅನ್ಬೋದು ಇಲ್ಲಿ ನಾವು ಕಣ್ ತೆರಿಬೇಕಾ ಅಥವಾ ಕ್ಲೋಸ್ ಇರಬೇಕಾ ಅಂಥೇಳಿ. ಯಾಕಂದರೆ ಉಳಿದಿದ್ದೆಲ್ಲ ಮೆಡಿಟೇಷನ್ಗಳನ್ನು ನಾವು ಮಾಡ್ತಾ ಇರೋದು ಅಥವಾ ಕಲಿತಾ ಇರೋದು ಆಲ್ಮೋಸ್ಟ್ ಕಣ್ಣನ್ನು ಮುಚ್ಚಿಬಿಟ್ಟೇ ನಾವು ಮಾಡ್ತೀವಿ. ಯಾಕಂದರೆ ಮನಸ್ಸು ಆ ಕಡೆ ಈ ಕಡೆ ಡೈವರ್ಟ್ ಆಗಬಾರ್ದು. ಕಣ್ಣು ಓಪನ್ ಇದ್ರೆ ನಾವು ಬೇರೆ ಬೇರೆ ದೃಶ್ಯಗಳನ್ನು ನೋಡ್ತೀವಿ. ಆದರೆ ಇಲ್ಲಿ ಥಾಟ್ ನಮ್ದು ಒಳಗಡೆಯಿಂದ ಬರ್ತಾ ಇದೆ, ದೃಶ್ಯನೂ ಕೂಡ ಒಳಗಡೆ ಕ್ರಿಯೇಟ್ ಆಗ್ತಾ ಇದೆ. ಈ ಕಣ್ಣಿನ ಎಫೆಕ್ಟ್ ಅದ್ರ ಮೇಲೆ ಏನೂ ಆಗೋದಿಲ್ಲ. ಬುದ್ಧಿ ಅನ್ನುವಂಥ ನೇತ್ರದಿಂದ ನಾವು ಚಿತ್ರಗಳನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಇತರದ್ದೇನು ಪ್ರಭಾವ ಆ ಒಳಗಡೆ ಇರುವಂತಹ ನಿಮ್ಮ ಥಾಟ್ಗಳ ಮೇಲೆ ಬೀಳೋದಿಲ್ಲ. ಅದಕ್ಕೆ ಕಣ್ಣನ್ನು ಮುಚ್ಚೋ ಅವಶ್ಯಕತೆ ಇಲ್ಲ.
ಸ್ವಲ್ಪ ಸಮಯದ ನಂತರ ನಿಮಗೆ ಹೇಗೆ ಪ್ರಾಕ್ಟೀಸ್ ಆಗ್ತದೋ ಆ ಥರ ನೀವು ಮಾಡ್ಬೋದು. ಆದರೆ ನಾವು ನೋಡಿದ್ದೀವಿ ಇದು ಮೆಡಿಟೇಷನ್ ಕೇವಲ ನಾವು ಕೂತು ಮಾಡೋದನ್ನು ಕಲಿತಾ ಇಲ್ಲ. ಈ ಬ್ಯುಸಿ ಶೆಡ್ಯೂಲಲ್ಲಿ ನಾವು ನಡೀತಾ ತಿರುಗಾಡ್ತಾ ಯಾವ ಮೂಮೆಂಟ್ನಲ್ಲಿ ನಮ್ಗೆ ಎಲ್ಲಿ ಹೇಗೆ ಸಿಚುವೇಶನ್ ಬರ್ತದೋ ಗೊತ್ತಿಲ್ಲ, ಅಲ್ಲೂ ಕೂಡ ಇದನ್ನು ನಾವು ಅನುಭವ ಮಾಡೋರಿದ್ದೀವಿ. ಈಗ ನಾವು ಇಲ್ಲಿಂದ ಹೊರಗಡೆ ಹೋದ್ವಿ, ಟ್ರಾಫಿಕ್ನಲ್ಲಿ ನಮ್ಮ ಗಾಡಿ ಸಿಕ್ಕಿ ಹಾಕೊಳ್ತು, ಅಲ್ಲಿ ಡಿಸ್ಟರ್ಬ್ ಆಗ್ತೀವಿ. ಇಷ್ಟೆಲ್ಲ ಟ್ರಾಫಿಕ್ ಇದೆ, ಇಷ್ಟು ಜಾಮ್ ಆಗಿದೆ ಟ್ರಾಫಿಕ್, ಯಾವಾಗ ಇದು ಕ್ಲಿಯರ್ ಆಗ್ತದೆ, ಯಾವಾಗ ನಾನು ಇಲ್ಲಿಂದ ಹೊರಗೆ ಬೀಳೋದು? ಅವಾಗ ಒಳಗಡೆ ಫ್ಲಕ್ಚುಯೇಷನ್ ಶುರು ಆಯಿತು, ಎಷ್ಟೋ ಟೆನ್ಷನ್ ಶುರು ಆಯಿತು, ಆ ಸ್ಟ್ರೆಸ್ ಲೆವೆಲ್ ಹೈ ಆಗ್ಲಿಕ್ಕೆ ಶುರು ಆಯಿತು. ಆ ಟೈಮಲ್ಲಿ ಒಂದು ವೇಳೆ ನಾನು ಕಣ್ಣು ಮುಚ್ಕೊಂಡೇ ಅಭ್ಯಾಸ ಮಾಡೋದನ್ನು ಪ್ರಯತ್ನ ಪಟ್ಟಿದ್ದಿದ್ರೆ ಅಲ್ಲಿ ನಾನು ಕಣ್ಣು ತಗೊಂಡ್ಬಿಟ್ಟು ಮಾಡ್ಲಿಕ್ಕೆ ಬರೋದಿಲ್ಲ, ಆವಾಗಲೂ ಕೂಡ ನಾನು ಮುಚ್ಚಲೇಬೇಕಾಗ್ತದೆ. ಅದಕ್ಕೆ ಇದು ನಮ್ದೇನು ಮೆಡಿಟೇಷನ್ ಇದೆ, ನಾವು ನಡೀತಾ ತಿರುಗಾಡ್ತಾ ಯಾವುದೋ ಸಿಚುವೇಶನ್ದಲ್ಲಿ ಮಾಡುವಂಥದ್ದು, ಕೆಲಸ ಮಾಡ್ತಾನೂ ಕೂಡ ಮಾಡುವಂಥದ್ದು. ಉದಾಹರಣೆಗೆ ಈಗ ನಾನು ನಿಮ್ಗೆ ಆಗಲೇನೆ ಅಂದೆ, ನಿಮ್ಮ ಮನೆ ನೋಡ್ರಿ ಅಂದ ತಕ್ಷಣ ನೀವು ಕಣ್ಣು ಮುಚ್ಚಬೇಕಾಗ್ಲಿಲ್ಲ, ಓಪನ್ ಇಟ್ಕೊಂಡೇ ನೀವು ನೋಡಿದ್ರಿ. ಅದೇ ರೀತಿ ಇಲ್ಲೂ ಕೂಡ ನಿಮ್ಗೆ ಏನು ಥಾಟ್ಸ್ಗಳನ್ನು ಕೊಡ್ತದೆ ಅದನ್ನು ಜಸ್ಟ್ ವಿಜುವಲೈಸ್ ಮಾಡಿ ಕಣ್ಣನ್ನು ಓಪನ್ ಬಿಟ್ಟನೆ ನಾವು ಇವತ್ತಿನ ದಿನ ಅದನ್ನು ಪ್ರಾಕ್ಟೀಸ್ ಮಾಡೋಣ. ಈಗ ನಾವು ಎಲ್ಲರೂ ನಮ್ಮ ಸ್ಥಾನದಲ್ಲಿ ಮನೆಯಲ್ಲೋ ಆಫೀಸಲ್ಲೋ ಅಥವಾ ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಕುಳಿತಿದ್ದೇವೆ. ಈಗ ಕೆಲವೊಂದು ಕ್ಷಣಕ್ಕಾಗಿ ನಮ್ಮ ಮನಸ್ಸು ಹಾಗೂ ಬುದ್ಧಿಯನ್ನು ಈ ಸ್ಥಾನದಿಂದ ದೂರ ತೆಗೆದುಕೊಂಡು ಹೋಗೋಣ. ಮೊದಲು ನಮ್ಮ ಮನೆಯನ್ನು ನೋಡೋಣ. ನೋಡಿ, ತಮ್ಮ ತಮ್ಮ ಮನೆಯ ಬಾಗಿಲನ್ನು ಆ ಬಾಗಿಲಿನ ಬಣ್ಣನ್ನು ಈಗ ನಾನು ನಿಧಾನವಾಗಿ ಮನೆಯಲ್ಲಿ ಹೋಗುತ್ತಿದ್ದೇನೆ. ನಮ್ಮ ಪರಿವಾರದ ಎಲ್ಲ ಸದಸ್ಯರು ತಮ್ಮ ತಮ್ಮ ಕಾರ್ಯದಲ್ಲಿ ವ್ಯಸ್ತರಾಗಿದ್ದಾರೆ. ಮನೆಯಲ್ಲಿರುವಂತಹ ನಿಮ್ಮ ಪ್ರಿಯ ಸದಸ್ಯರ ಜೊತೆ ಮಾತನಾಡಿ ಅವರು ಇಡೀ ದಿನ ಏನೇನು ಕಾರ್ಯಗಳನ್ನು ಮಾಡಿದ್ದಾರೆ ಅದೆಲ್ಲ ಅವರ ಜೊತೆಗೆ ಡಿಸ್ಕಸ್ ಮಾಡಿ ಅವರ ಜೊತೆಗೆ ಮಾತಾಡಿ ಈಗ ನನಗೆ ಬಾಯಾರಿಕೆ ಆಗುತ್ತಿದೆ, ನಮ್ಮ ಮನೆಯ ಕಿಚನ್ನಲ್ಲಿ ಈಗ ನಾನು ಹೋಗುತ್ತಿದ್ದೇನೆ. ಒಂದು ಸ್ವಲ್ಪ ತಣ್ಣಗಿರುವ ನೀರನ್ನು ಕುಡಿಯುತ್ತಿದ್ದೇನೆ. ನನ್ನ ದಾಹ ಶಾಂತವಾಗುತ್ತಿದೆ. ಈಗ ಅದೇ ಕಿಚನ್ನಲ್ಲಿ ಇರುವಂತಹ
ಫ್ರಿಡ್ಜ್ನಲ್ಲಿ ಅನೇಕ ಫ್ರೂಟ್ಸ್ಗಳನ್ನು ನೋಡುತ್ತಿದ್ದೇನೆ. ಹಸಿವಾಗಿರುವಂತಹ ಅನುಭವವಾಗಿ ಅದರಲ್ಲಿರುವಂತಹ ಕಿತ್ತಳೆ ಹಣ್ಣನ್ನು ನಾನು ತೆಗೆದುಕೊಂಡೆ. ಅದನ್ನು ಕತ್ತರಿಸಿ ಆ ಹಣ್ಣನ್ನು ನಾನೀಗ ಸ್ವೀಕಾರ ಮಾಡುತ್ತಿದ್ದೇನೆ, ತಿನ್ನುತ್ತಿದ್ದೇನೆ. ಆದರೆ ಈ ಹಣ್ಣು ತುಂಬಾ ಹುಳಿ ಇದೆ. ಬಾಯಿಯಲ್ಲಿ ಜಾಸ್ತಿ ಹುಳಿ ಅನಿಸುತ್ತಿದೆ. ಆದರೂ ಆ ಹಣ್ಣನ್ನು ತಿಂದು ಮತ್ತೆ ಪುನಃ ನಾನು ನನ್ನ ಕಾರ್ಯವ್ಯವಹಾರದಲ್ಲಿ ಮೊದಲಿನ ಹಾಗೆ ಬ್ಯುಸಿಯಾಗುತ್ತಿದ್ದೇನೆ. ನನ್ನ ಸ್ಥಾನಕ್ಕೆ ಮರಳುತ್ತಿದ್ದೇನೆ. ಓಂ ಶಾಂತಿ. ಮಾಡಿದ್ರ ಅನುಭವ? ಮನೆಗೆ ಹೋಗಿದ ಅನುಭವ ಆಯ್ತು. ಮನೆಗೆ ಹೋಗಿದ್ವಿ. ಹೌದು. ಮನೆ ಜೊತೆಗೆ ನಿಮ್ಮ ಸದಸ್ಯರನ್ನೆಲ್ಲ ನೋಡಿದ್ವಿ. ಅವ್ರ ಜೊತೆಗೆ ಮಾತಾಡಿರುವಂತ ಅನುಭವ ಅನಿಸ್ತಾ ಇತ್ತ? ಹೌದು, ಅದ್ರ ಜೊತೆಗೆ ಇನ್ನೊಂದು ಅನುಭವ ಇರಬಹುದು. ಯಾವಾಗ ನಾನು ಕಿತ್ತಳೆ ಹಣ್ಣನ್ನು ತಿಂದೆ, ಅದ್ರಲ್ಲೂ ಅದು ಜಾಸ್ತಿ ಹುಳಿ ಇದೆ ಅನ್ನುವಂತಹ ಅನುಭವ ಬಂತು. ಅವಾಗ ಇಲ್ಲಿ ಕೂತಾಗ್ಲೇ ನಿಮಗೆ ಬಾಯಲ್ಲಿ ಸಲೈವ ಫೀಲ್ ಆಗ್ತಾ ಇತ್ತ? ಬಾಯಲ್ಲಿ ನೀರು ಬಂದಿರೋ ತರ ಅನುಭವ ಆಗ್ತಾ ಇತ್ತ? ಹಾಗಾದ್ರೆ ವಿಚಾರ ಮಾಡಿ, ಪ್ರಾಕ್ಟಿಕಲಿ ನನ್ನ ಕೈಯಲ್ಲಿ ಆ ಹಣ್ಣಿಲ್ಲ, ನಾನು ಅದನ್ನು ತಿಂದು ಕೂಡ ಇಲ್ಲ, ಕೇವಲ ಒಂದು ಥಾಟ್ ಕ್ರಿಯೇಟ್ ಮಾಡಿದೆ. ಆ ಥಾಟ್ನಿಂದ ಅದರ ಪ್ರಭಾವದಿಂದ ಚೇಂಜಸ್ ಈ ಬಾಡಿಯಲ್ಲೇನೂ ಫೀಲ್ ಆಯಿತು. ಇಲ್ಲಿ ಕೂತಲ್ಲೇ ಬಾಯಲ್ಲಿ ನೀರಿನ ಫೀಲಿಂಗ್ ಬಂತು, ನನಗೂ ಕೂಡ ಫೀಲ್ ಆಯಿತು. ಹಾಗಾದರೆ ಇದೇ ಒಂದು ಪ್ರೊಸೆಸನ್ನು ನಾವು ಮೆಡಿಟೇಷನ್ದಲ್ಲಿ ಮಾಡೋದು. ನಿಮ್ಗೇನು ಥಾಟ್ ಇದೆ ಅದನ್ನು ಜಸ್ಟ್ ವಿಜುವಲೈಸ್ ಮಾಡೋದು, ಅದನ್ನು ಫೀಲ್ ಮಾಡೋದು. ಆದರೆ ನಾವು ಮನೆ ಅಂದ ತಕ್ಷಣ ನಮಗೆ ಮನೆ ತಕ್ಷಣ ನೆನಪು ಬಂತು, ಯಾಕಂದರೆ ನಾವಲ್ಲಿ ಓಡಾಡ್ತಾ ಇರ್ತೀವಿ, ನಿತ್ಯ ನೋಡ್ತಾ ಇರ್ತೀವಿ. ಅದಕ್ಕೆ ಈಸಿಯಾಗಿ ನನಗೆ ಆ ದೃಶ್ಯ ಬರ್ತದೆ. ಆಮೇಲೆ ಮನೆ ಸದಸ್ಯರು ಅಂದ ತಕ್ಷಣ ನಮ್ಮ ಜೀವನ ಅವ್ರ ಜೊತೆಗೇನೆ ನಡೀತಾ ಇದೆ, ಅವರನ್ನು ಕೂಡ ನಾವು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನೋಡ್ತಾ ಇರ್ತೀವಿ. ಅವ್ರ ದೃಶ್ಯನೂ ಕೂಡ ಈಸಿಯಾಗಿ ಬರ್ತದೆ. ಮನೆಯಲ್ಲಿರುವಂತಹ ಎಲ್ಲಾ ಸಾಧನಗಳು ಕೂಡ ನನಗೆ ಸ್ಪಷ್ಟವಾಗಿ ಎಲ್ಲ ಕ್ಲಿಯರ್ ಆಗಿ ಕಾಣ್ತಾ ಇರ್ತದೆ. ಆದ್ರೆ ಈ ಮೆಡಿಟೇಷನ್ದಲ್ಲಿ ನಾನು ಹೋಗ್ತಾ ಇರೋದು ನನ್ನ ನಿಜವಾದಂತ ಮನೆಗೆ. ಇಲ್ಲಿ ಬಾಡಿಯನ್ನ ತಗೊಂಡ್ಬಿಟ್ಟು ಹೋದ್ವಿ. ಈ ಮೆಡಿಟೇಷನ್ದಲ್ಲಿ ಬಾಡಿ ಎಲ್ಲಿರ್ತದನೋ ಆ ಮನೆಯನ್ನು ನೋಡಿದ್ವಿ. ಆಮೇಲೆ ಬಾಡಿ ರಿಲೇಟೆಡ್ ಏನು ನನ್ನೆಲ್ಲ ರಿಲೇಟಿವ್ಸ್ ಇದ್ದಾರೆ, ಸಂಬಂಧಿಕರಿದ್ದಾರೆ, ಅವರನ್ನು ನೋಡಿದ್ವಿ. ಆದರೆ ಇಲ್ಲಿ ಬಾಡಿಯನ್ನು ಸ್ವಲ್ಪ ನಾವು ಬದಿಗಿಟ್ಟು ಇದರಿಂದ ಡಿಟ್ಯಾಚ್ ಆಗಿ ಈ ಜರ್ನಿ ಇದೆ, ಇನ್ನರ್ ಜರ್ನಿ, ಅಂತರ್ಯಾತ್ರೆ. ಇಲ್ಲಿ ನಾನು ಆತ್ಮ ನನ್ನ ನಿಜವಾದಂತಹ ಮನೆಗೆ ಹೋಗೋದು. ಹಾಗಾದ್ರೆ ಇಲ್ಲಿ ನಾವು ನೋಡ್ತೀವಿ, ಆತ್ಮ ಅಂದ ತಕ್ಷಣ ನನ್ನ ನಿಜವಾದಂಥ ಮನೆಯ ಪರಿಚಯ ನಾವು ತಗೊಂಡಿದ್ದೀವಿ ಹಿಂದಿನ ಸಂಚಿಕೆಯಲ್ಲಿ. ಪರಮಧಾಮ, ಯಾವುದು ಶಾಂತಿಧಾಮ ಅಂತ ನಾವು ಹೇಳ್ತೀವಿ, ಆತ್ಮದ ನಿಜವಾದಂಥ ಮನೆ. ಅದು ಮನೆ ಅಂದ ತಕ್ಷಣನೇ ಅಲ್ಲಿ ನಾನು ನೋಡುವಂತಹ ದೃಶ್ಯ ಏನಪ್ಪ ಅಂದರೆ ಗೋಲ್ಡನ್ ರೆಡ್ ಲೈಟ್. ಪರಮಧಾಮ ಅಂದ ತಕ್ಷಣನೇ ಕಲರ್ ಯಾವ್ದು ನನಗೆ ಕಾಣಬೇಕು, ಆ ದೃಶ್ಯ ಹೇಗೆ ಕಾಣಬೇಕು, ಆಕಾಶದಂತನೇ ಒಂದು ಖುಲಾ ಸ್ಪೇಸ್, ಖಾಲಿ ಇರುವಂತಹ ಸ್ಪೇಸ್, ಆದರೆ ಅದ್ರ ಕಲರ್ ಆಗಿದೆ ಗೋಲ್ಡನ್ ರೆಡಿಶ್. ಆ ಲೈಟನ್ನಲ್ಲಿ ನೋಡಿ ಅಲ್ಲಿ ಮತ್ತೇನೂ ಇಲ್ಲ, ಕೇವಲ ಸೈಲೆನ್ಸ್ ಇದೆ, ಕೇವಲ ಶಾಂತಿನೇ ಶಾಂತಿ ಇದೆ. ಅಲ್ಲಿ ನನ್ನ ನಿಜವಾದಂಥ ತಂದೆ ಪರಮಾತ್ಮ, ಅವ್ರು ನೋಡ್ಲಿಕ್ಕೆ ಹೇಗಿದ್ದಾರೆ, ಟೈನಿ ಪಾಯಿಂಟ್ ಆಫ್ ಲೈಟ್, ಒಂದು ಸೂಕ್ಷ್ಮ ನಕ್ಷತ್ರದ ಥರ ಹೊಳೆಯುವಂಥ ಒಂದು ಚೈತನ್ಯ ಶಕ್ತಿ. ಆ ಸ್ವರೂಪವನ್ನು ನೋಡಿ ನಾನು ಅವ್ರ ಹತ್ರ ಹೋಗಿದ್ದೀನಿ, ಅವ್ರ ಜೊತೆಗೆ ನನ್ನ ಮಾತುಕತೆ ನಡೀತಾ ಇದೆ. ಇದೇ ಪ್ರೊಸೆಸನ್ನು ನಾವೀಗ ಅನುಭವ ಮಾಡುವಂಥದ್ದು. ಹಾಗಾದ್ರೆ ಈ ದೃಶ್ಯಗಳನ್ನ ನಿಮಗೆ ಆಲ್ರೆಡಿ ತೋರಿಸಲಾಗಿದೆ, ಈ ತರ ನೋಡುವಂಥದ್ದು. ಜಸ್ಟ್ ಅಲ್ಲಿ ಮನಸ್ಸನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರಬೇಕು. ಹಾಗಾದ್ರೆ ಅದು ಅನುಭವಕ್ಕೆ ಬಂದೇ ಬರ್ತದೆ.
ಹಾಗಿದ್ರೆ ಬನ್ನಿ ಇದನ್ನೇ ಒಂದು ರಿಯಲ್ ವೇದಲ್ಲಿ ನಾವೀಗ ಪ್ರಾಕ್ಟೀಸ್ ಮಾಡಿ ಅಂದರೆ ಇವಾಗ ನೀವು ಮುಂದೆ ಏನು ಹೇಳ್ಕೊಡ್ತೀರಾ ಅದನ್ನು ನಾವು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಈಗ ಜಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ, ಮುಂಚೆ ಇನ್ನು ನೀವು ದೃಶ್ಯಗಳನ್ನು ನೋಡಿದ್ರಲ್ಲ ಅದೇ ರೀತಿ ಮನೆ ದೃಶ್ಯ ಹೇಗೆ ನೋಡಿದ್ವಿ ಅದೇ ತರ ಇವಾಗ ಪರಮಾತ್ಮನ ಜೊತೆ ಕನೆಕ್ಟ್ ಆಗೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಅದನ್ನೇ ಥಾಟ್ ಅನ್ನ ನಾನು ಕೊಟ್ಟ ಹಾಗೆ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ. ಓಕೆ, ಥ್ಯಾಂಕ್ ಯು. ಈಗ ಮತ್ತೊಂದು ಸುಂದರವಾದಂತಹ ಯಾತ್ರೆ, ಅಂತರ್ಯಾತ್ರೆ, ಇನ್ನರ್ ಜರ್ನಿ. ನಾನಾತ್ಮ ಈ ಶರೀರ ಅನ್ನುವಂತಹ ಮನೆಯಿಂದ ನಿಧಾನವಾಗಿ ಡಿಟ್ಯಾಚ್ ಆಗುತ್ತಿದ್ದೇನೆ, ಭಿನ್ನನಾಗುತ್ತಿದ್ದೇನೆ. ಇಲ್ಲಿಂದ ಹಾರುತ್ತಾ ಹಾರುತ್ತಾ ಈ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳಿಗಿಂತಲೂ ದೂರ ಮೇಲಕ್ಕೆ ಹಾರುತ್ತಾ ಹೋಗುತ್ತಿದ್ದೇನೆ. ಈ ಸ್ಥೂಲ ಜಗತ್ತಿನ ಮೇಲೆ ಇನ್ನೊಂದು ಸುಂದರವಾದಂತಹ ಜಗತ್ತು, ನನ್ನ ಆತ್ಮನ ನಿಜವಾದಂತಹ ಮನೆ, ಪರಂಧಾಮ, ಶಾಂತಿಧಾಮ. ಕೆಂಪು ವರ್ಣದ ಆ ಸುಂದರ ಪರಂಧಾಮದ ದೃಶ್ಯವನ್ನು ನೋಡಿ ಅಲ್ಲಿ ಕೇವಲ ಶಾಂತಿಯೇ ಶಾಂತಿ ಇದೆ. ಆ ಪರಮಧಾಮ ಮನೆಯಲ್ಲಿ ನನ್ನ ನಿಜವಾದಂತಹ ತಂದೆ, ನಿರಾಕಾರ ಪರಂಪಿತ ಪರಮಾತ್ಮ a point of light ಸ್ಪಷ್ಟವಾಗಿ ನೋಡಿ. ಅವರ ಜೊತೆಗೆ ನಾನು ನನ್ನ ಮನಸ್ಸಿನ ಎಲ್ಲ ಮಾತುಗಳನ್ನು ಶೇರ್ ಮಾಡುತ್ತಿದ್ದೇನೆ. ಮನಸ್ಸು ಹಗೂರವಾಗುತ್ತಿದೆ. ಶಾಂತವಾಗುತ್ತಿದೆ. ಮನಸ್ಸಿನ ಎಲ್ಲ ವಿಚಾರಗಳಿಗೆ ಒಂದು ಪೂರ್ಣ ವಿರಾಮ ಸಿಕ್ಕಂತಹ ಅನುಭವ, ಒಂದು ಶಾಂತಿಯ ಸುಂದರ ಅನುಭವ. ಇದೇ ಅನುಭವಗಳನ್ನು ಮಾಡುತ್ತಾ ಈ ಶಾಂತಿಯ ಶಕ್ತಿಯ ಜೊತೆಗೆ ಮತ್ತೆ ಪುನಃ ನಾನು ಆ ಜಗತ್ತಿನಿಂದ ಈ ಜಗತ್ತಿಗೆ ಬರುತ್ತಿದ್ದೇನೆ. ಈ ಸ್ಥೂಲ ಜಗತ್ತಿಗೆ ಮತ್ತೆ ಈ ಶರೀರದಲ್ಲಿ ನನ್ನ ಸ್ಥಾನ ಭ್ರುಕುಟಿಯ ಮಧ್ಯದಲ್ಲಿ ಪ್ರವೇಶ ಮಾಡುತ್ತಿದ್ದೇನೆ. ಓಂ ಶಾಂತಿ. ಈ ರೀತಿ ನಾವು ಈ ಅಭ್ಯಾಸ ಮಾಡಿ ಮಾಡಿ ಅಲ್ಲಿಗೆ ಹೋಗಿದ್ದ ಫೀಲಿಂಗ್ ಬರ್ತದೆ.
ಅದೇ ನಮ್ಮ ಫ್ರೀಕ್ವೆನ್ಸಿ ಲೆವೆಲನ್ನು ಮೇಲಕ್ಕೆ ತಗೊಂಡು ಹೋದಂಗೆ. ತುಂಬ ಧನ್ಯವಾದ ಅಕ್ಕನವರೇ. ಇವತ್ತಿನ ಅನುಭವ ಚೆನ್ನಾಗಿತ್ತು. ನನ್ನ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು. ಈ ಫ್ರೀಕ್ವೆನ್ಸಿ ಪರಮಾತ್ಮನ ಜೊತೆ ಹೇಗೆ ಜೋಡಿಸೋದು ಅನ್ನುವ ಮುಖ್ಯ ಪ್ರಶ್ನೆಗೆ ಉತ್ತರ ಸಿಕ್ತು. ಇನ್ನು ಹಲವಾರು ವಿಷಯಗಳನ್ನು ಮಾತಾಡೋದಿದೆ. ಮತ್ತೊಂದು ಸಾರಿ ನಾವು ಅಕ್ಕನವ್ರ ಹತ್ರ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.